ಅಕ್ಕಗೆ ಟೈಮ್ ಇಲ್ಲ, ಅದಕ್ಕೆ ಸ್ನ್ಯಾಪ್ ಓಪನ್ ಮಾಡಲ್ಲ. ನಂಗೆ ಟೈಮ್ ಇದ್ರೂ ನಾನು ಓಪನ್ ಮಾಡಲ್ಲ. ಸೆಲೆಬ್ರಿಟಿ ಅಂತ ಅನ್ಕೊಳ್ಬೇಡ, ಸ್ನ್ಯಾಪ್ ಓಪನ್ ಮಾಡು. ಸೊ ಗೈಸ್, ಫ್ಯಾಷನ್ ಶೋಗೆ ಹೋಗುತ್ತಲ್ಲ, ಇದು ಚೆನ್ನಾಗಿಲ್ಲ, ಈ ಕಲರ್ ಇದೆ, ಈ ಕಲರ್ ಬೇಡ, ಸೇಮ್ ಆಯಿತು, ಅದು ತಗೋ ಇದು ತಗೋ. ವಿಡಿಯೋಲ್ಲಿ ಬರೀ ತಿನ್ನೋದೇ ಹಾಕಿರ್ತೀವಿ ಅನಿಸ್ತಿದೆ ನನಗೆ. ಮಮ್ಮಿ ಕಾಯ್ತವ್ರೆ, ಬನ್ನಿ. ಆಫೆ ಮಾತಾಡೋಕ್ಕೆ ಬಿಡಲ್ಲಪ್ಪ. ಯಾಕೆ ಹಂಗೆ ನಗ್ತಿದ್ಯಾ? ಜಲ್ದಿ ಬಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ. ಇಂಟ್ರೋ ತುಂಬಾ ದೊಡ್ಡದಾಗಿದೆ, ಶಾರ್ಟ್ ಮಾಡಬೇಕು. ಮಮ್ಮಿ ಕಾಯ್ತವ್ರೆ, ಬನ್ನಿ. ಆಫೆ ಮಾತಾಡೋಕ್ಕೆ ಬಿಡಲ್ಲಪ್ಪ. ಇದು ಹೌದು. ಸೊ ಗೈಸ್, ನಾವಿವತ್ತು ಬಂದ್ಬಿಟ್ಟು ಜಯನಗರ್ಗೆ ಹೋಗ್ತಾ ಇದೀವಿ. ಅಂದರೆ ಒಂದು ಶಾಪಿಂಗ್ ಚಾನ್ಸ್ ಥರ ಮಾಡೋಣ ಅಂತ ಇದೆ, ಅದು ನೆಕ್ಸ್ಟ್ ವೀಡಿಯೋಲಿ ಇದೆ. ಫಸ್ಟ್ ಬನ್ನಿ ಹೋಗೋಣ. ಸೊ ಗೈಸ್, ನಾವು ಜಯನಗರ್ಗೆ ಹೋಗ್ತಿರೋದು ಒಂದು ಶಾಪಿಂಗ್ ಚಾಲೆಂಜ್ ಮಾಡೋಣ ಅಂತ ಇದ್ದೀವಿ. ಬರೀ ಶಾಪಿಂಗ್ ಚಾನಲ್ ಅಲ್ಲ, ಚಾಲೆಂಜ್ ಕೂಡ, ಬ್ಲಾಗ್ ಕೂಡ. ಆಮೇಲೆ ಮಮ್ಮಿ ನೈಟಿಂಗ್ ತೊಗೊಳಕ್ಕಾಗದೆ ಅಷ್ಟು ದೂರ ಹೋಗಿ ಬರ್ತೀವಿ ನಾವು. ಇವಾಗ ಹೇಳ್ಬಾರ್ದು ಏನೇನು ತಗೋತೀವಿ ನೋಡಿ ಅಂತ ಹೇಳ್ಬೇಕು. ಇಂದಿರಾನಗರಿಂದ ಜಯನಗರ್ಗೆ ಹೋಗ್ಬಿಟ್ಟು ಅದು ತಗೊಂಡ್ಬರ್ತೀವಿ ನಾವು. ಆ್ಯಂಡ್ ಇವತ್ತು ನೈಟಿಂದ ನಾವು ಸರಿಯಾಗಿ ಮಲಗಿಲ್ಲ. ನೈಟು ಕರ್ಗ, ಬೆಳಗ್ಗೆ ಪಲ್ಲಕ್ಕಿ, ಮಧ್ಯಾಹ್ನ ಇವರೆಲ್ಲ ಹೋಗಿದ್ರು, ನಾನು ಅಲ್ಲೇ ಪಲ್ಲಕ್ಕಿ ಹತ್ರನೇ ಇದ್ದೆ. ಆ್ಯಂಡ್ ಇವಾಗ ಜಯನಗರ್, ಆರ್ಟಿನಗರ್ ಹೋಗಿದ್ದೆ. ಸೊ ಫುಲ್ ಹೆಕ್ಟಿಕ್ ಡೇ ಇವತ್ತು. ಯಾವ ಎಲ್ಲ ಈ ನಡುವೆ ಹಂಗೆ ಆಗ್ಬಿಟ್ಟಿದೆ ನಮಗೆ, ಏನು ಸರಿಯಾಗಿ ಮಾಡೋಕ್ಕಾಗಲ್ಲ. ನನ್ನ ಸ್ನ್ಯಾಪ್ ಅಂತೂ ಓಪನೇ ಮಾಡಲ್ಲ ಸರಿಯಾಗಿ, ಬರೀ ಗೊತ್ತಿರೋ ಕ್ಲೋಸ್ ಆಗಿರೋರ್ದು ಓಪನ್ ಮಾಡ್ತೀನಿ. ಅಕ್ಕಗೆ ಟೈಮ್ ಇಲ್ಲ, ಯೂಸೇ ಮಾಡ್ತಿಲ್ಲ. ಅಲ್ಲ, ಅಕ್ಕಗೆ ಟೈಮ್ ಇಲ್ಲ, ಅದಕ್ಕೆ ಸ್ನ್ಯಾಪ್ ಓಪನ್ ಮಾಡಲ್ಲ. ನಂಗೆ ಟೈಮ್ ಇದ್ರೂ ನಾನು ಓಪನ್ ಮಾಡಲ್ಲ. ಸೆಲೆಬ್ರಿಟಿ ಅಂತ ಅನ್ಕೊಳ್ಬೇಡ, ಸ್ನ್ಯಾಪ್ ಓಪನ್ ಮಾಡೋದು ರೀಲ್ಸ್ ಬರ್ತಾ ಇರುತ್ತೆ ಈ ಥರ. ಸೊ ನಮ್ಮ ಮಮ್ಮಿ ಗಾಡಿ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ನಾವು ಮೆಟ್ರೋಲ್ ಹೋಗೋಣ ಅಂದ್ಕೊಂಡಿದ್ದೀವಿ. ಇಲ್ಲ ಬಂದು ನಾವು 3 ಮಿನಿಟ್ಸ್ ಇದೆ, ವೇಟ್ ಮಾಡಿ. ಗ್ಯಾಸ್ ನಾವು ಒಂದು ಸತಿ ಕೊರಿಯನ್ ಅವ್ರು ಮಾಡ್ತಾರಲ್ಲ, ಅದು ನಾವು ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಸೊ ನಾವು ಮಾಡಿದ್ವಿ. ಮೆಟ್ರೋ ನಾವು ನೋಡ್ತಿದ್ದಾರೆ. ಏನು ಶಾಪಿಂಗ್ ಮಾಡ್ತೀರಾ ಜಯನಗರ್ಗೆ ಹೋಗಿ? ನನ್ನ ಫೇವ್ರೇಟ್ ಐಟಮ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸರ್ಪ್ರೈಸ್, ಜಯನಗರ್ಗೆ ಹೋಗ್ತಾ ಇದ್ದೀನಿ, ಅಷ್ಟು ದೂರ. ನಾನು ಇವಳು ಹೇಳ್ಬಿಟ್ಟಿದ್ದಾಳೆ ಆ್ಯಕ್ಚುಲಿ. ಏನಂತ? ನೈಟಿ ಅಂತ. ಇವಾಗ ಮೆಟ್ರೋ ಚೇಂಜ್ ಮಾಡಿದ್ದೀವಿ. ಗಾಯಸ್, ನಾವು ಜಯನಗರ್ಗೆ ಬಂದ್ವಿ. ಗಾಯಸ್, ನಾವೇನಾದ್ರೂ ಆಚೆ ಬಂದು ಶಾಪಿಂಗ್ ಬ್ಲಾಗ್ ಅಂತ ಮಾಡಿದ್ರೆ ನಾವು ಜಾಸ್ತಿ ಏನು ಮಾಡ್ತೀವಿ ಅಂತ ಗೆಸ್ ಮಾಡ್ಬಿಟ್ಟು ಕಮೆಂಟ್ ಹಾಕಿ. ಇವಳು ಏನಾದ್ರು ಹೇಳೋಕೆ ಮುಂಚೆ ಆನ್ಸರ್ ಹೇಳ್ಬಿಡ್ತಾಳೆ ಗಾಯಸ್. ಇವಳು ನಾನ್ ಸೆನ್ಸ್ ಗಾಲ್ ತಿಂತೀವಿ. ಸೊ ಫಸ್ಟ್ ಇವಾಗ ಬನ್ನಿ ಹೋಗಿ ತಿನ್ನೋಣ. ಫಸ್ಟ್ ಒಂಥರ ಗುಡ್ ಲಕ್ ಸಾಯಂಕಾಲ ನಮ್ಮ ಮಮ್ಮಿ ಅಂತಿದ್ದಾರೆ, ಫಸ್ಟ್ ಗೋಣಿ ಮಾಡೋಣ ಬನ್ನಿ ಅಂತ. ಆ್ಯಂಡ್ ಇವಳು ನಮ್ಗೆ ಒಂದು ಡ್ರೆಸ್ ಹರಿದ್ಬಿಟ್ಲು ನೆನ್ನೆ ಇವತ್ತೇ. ಸೊ ತುಂಬ ದಿನದಿಂದ ಗೋಬಿ ಅಂತ ಇದ್ವಿ. ಅದಕ್ಕೆ ಗೋಬಿ ನಮ್ಮ ಮೇರಲ್ಲಿ ಏನು ಸಿಗೋದೇ ಇಲ್ಲ, ಅದಕ್ಕೆ ತಿನ್ನೋಣ ಗೋಬಿ. ಅವಳು ನೋಡ ಅಷ್ಟು ಅರ್ಜೆಂಟು ಮಮ್ಮಿ. ಜಾಸ್ತಿ ಬಿಸಿ. ಗಾಯ್ಸ್, ನಾವು ಮಮ್ಮಿ ನೋಡ್ಬಿಟ್ಟು ದಾವಣಗೆರೆ ಮಿರ್ಚಿ ಮಸಾಲ ಚೆನ್ನಾಗಿದೆ ಅನಿಸುತ್ತೆ ಅಂದ್ಬಿಟ್ಟು ನಾವೇನೋ ಈ ವಿಡಿಯೋಲ್ಲಿ ಬರೀ ತಿನ್ನೋದೇ ಹಾಕಿರ್ತೀವಿ ಅನಿಸ್ತಿದೆ ನನಗೆ. ಒಂದು ನೈಟಿ ತೊಗೊಂಡ್ಬಿಟ್ಟು ಓಕೆ ಬನ್ನಿ ಹೋಗೋಣ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಈ ಥರ ಶಾಪಿಂಗ್ಗೆ ಅಂತ ಬಂದ್ವಿ. ಎಲ್ಲ ಆನ್ಲೈನೇ ಮಾಡಿ ನೈಟ್ ಬಂದಿದ್ದು ಸ್ವಲ್ಪ ದಿನ. ಸಿ ಮ್ಯಾಂಗೋಸ್ ಫಸ್ಟ್ ಸೈಡ್ ಹೌದು, ಎಷ್ಟಿರುತ್ತೆ? ತುಂಬ ಜಾಸ್ತಿನೇ ಇದೆ, ಸ್ವಲ್ಪ ಜಾಸ್ತಿ ನಮಗೆ. ಸೊ ತುಂಬ ದಿನ ಆಗಿತ್ತು ಈ ಥರ ಬಂದು ತಿನ್ಕೊಂಡು ಎಲ್ಲ. ಯಾಕಂದರೆ ಆನ್ಲೈನು ಮೀಶೋ ಅಂತೆಲ್ಲ ಆರ್ಡ್ರ್ ಮಾಡ್ತಿದ್ವಿ. ಬೇಕಾ ಏನು ಅಲ್ಲಿ ಜಾತ್ರೆಯಲ್ಲೇ ಇತ್ತು. ಗಾಯ್ಸ್, ಇದು ಜಯನಗರಲ್ಲಿ ಫೇಮಸ್ ಟೆಂಪಲ್ ಗಣೇಶದು ಗಾಯ್ಸ್. ಸೊ ಇದೆ ಜಯನಗರ್ BDA ಕಾಂಪ್ಲೆಕ್ಸ್. ಆವಾಗ ಮಮ್ಮಿ ಎಲ್ಲ ನಾನು ಎಷ್ಟು ಸತಿ ಬರ್ತಿದ್ವಿ.
ದೀಕ್ಷೆಯಿಂದ ಬರ್ತಾಯಿಲ್ಲ. ನಾನು ಹುಟ್ಟಕ್ಕೆ ಮುಂಚೆ ಎಕ್ಸಾಕ್ಟ್ಲಿ. ನೋಡು ಮ್ಯಾಂಗೋ ಡ್ರೆಸ್ಸಸ್. ಗೈಸ್ ಜಯನಗರಲ್ಲಿ ಬಂದರೆ ಈ ಥರ ಎಲ್ಲ ಎಷ್ಟೊಂದು ಅಂಗಡಿ ಇರುತ್ತೆ. ಅಲ್ಲಿ ಹೋಗೋಕ್ಕಿಂತ ಈ ಥರ ಹೋಗ್ಬೇಕು ನೀವು, ಆವಾಗ ನಿಮಗೆ ಕಡಿಮೆಗೆ ಸಿಗೋದು. ನಾನು ಆ್ಯಕ್ಚುಲಿ ಏನು ಗೊತ್ತಾ, ಸ್ವಲ್ಪ ಬಾರ್ಗೇನ್ ಮಾಡಬೇಕು ಅಂದರೆ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಸಾಯಂಕಾಲ ಬಂದಿದ್ದೀವಲ್ಲ ಅದಕ್ಕೇನೋ ಸ್ವಲ್ಪ ದೊಡ್ಡ ಅಂಗಡಿ ಬಾರ್ಗೇನ್ ಮಾಡ್ಬೋದು, ಚಿಕ್ಕ ಅಂಗಡಿ ಮಾಡ್ಬೋದು. ನೈಟ್ ಇಲ್ಲೇ ಇದೆ ನೋಡಿ ಇಲ್ಲೆಲ್ಲ ರೆಡಿಮೇಡ್ ಬ್ಲೌಸಸ್ ಇದೆ. ಆ್ಯಂಡ್ ಕಾಲೇಜ್ಗೆಲ್ಲ ಹಾಕೊಳ್ಳೋಕೆ ಕುರ್ತಾಸ್ ಇರುತ್ತೆ. ಬಟ್ಟೆನೇ ಏನೋ ಚೇಂಜ್ ಆದಂಗಿದೆ, ಏನೋ ಹೊಡೆದಾಕಿದ್ದಾರೆ, ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದಾರೋ ಏನೋ ಮಾಡ್ತಿದ್ದಾರೆ. ಇದೇ ಎಂಟ್ರೆನ್ಸು, ಏನೋ ಹೊಡೆದಾಕಿದ್ದಾರೆ ಮಮ್ಮಿ, ಏನೋ ಗೊತ್ತಾಗ್ತಿಲ್ಲ. ಬನ್ನಿ, ನಾವು ಕುರ್ತಾ ಈ ಫಸ್ಟ್ ಅಂಗಡಿಯಲ್ಲಿ ತೊಗೊಂಡಿದ್ದು ಅಲ್ಲಿ. ಲಾಸ್ಟ್ ಟೈಮ್ ಮಮ್ಮಿ ಬರ್ಡೇಗೆ ಆ ವ್ಲಾಗ್ನ ಹೋಗಿ ನೋಡಿ. ನಮ್ಮ ಮಮ್ಮಿ ಮೇನಾಗಿ ಇದಕ್ಕೆ ಬಂದಿರೋದು ಗೈಸ್. ಕಲರ್ ಚೂಸ್ ಮಾಡೋಣ ನಮ್ಮ ಮಮ್ಮಿಗೆ. ಯಾವ್ದು ಮಾಡಿದ್ರು ಹೇಳಿದ್ರು ಮಾಡಲ್ಲ ಮಮ್ಮಿ. ಇಲ್ಲೇ ಹಾಕೊಂಡ್ಬಿಟ್ಟೆ ಗೈಸ್, ಅದು ಮ್ಯಾಚ್ ಆಗ್ತಿದೆ ಅಂತ ಅದಕ್ಕೆ. ಏನೇನೋ ತೊಗೊಳ್ತಾರೆ ಗೈಸ್, ಖರ್ಚಿಫ್ ಎಲ್ಲ. ಸೊ ಗೈಸ್ ನಾವು ಆ್ಯಕ್ಚುಲಿ ಬಂದಿದ್ದೆ ನೈಟಿಗೋಸ್ಕರ, ಬಟ್ ನೈಟಿನೇ ಇಲ್ಲ. ಆಫಿಟ್ ಕಾಪಿರೈಟ್ ಬರುತ್ತೆ. ಸೊ ನೈಟಿನೇ ಇಲ್ಲ ಅನಿಸುತ್ತೆ. ಬನ್ನಿ, ಖರ್ಚಿಫ್ ಏನೇನೋ ತೊಗೊಳ್ತಾ ಇದೀವಿ. ಟಿ ಶರ್ಟ್ಸ್ ಈ ಥರ ಎಲ್ಲ ಗುಪ್ಪ ಹಾಕಿದಾರಲ್ಲ, ಇಲ್ಲಿ ಕಡಿಮೆ ಇರುತ್ತೆ ಏನಾದರೂ, ಗೊತ್ತಿಲ್ಲ ಏನಿದೆ. ಫೈನಲಿ 2 ನೈಟಿ ತಗೋ. ಫ್ಯಾಷನ್ ಶೋಗೆ ಹೋಗೋಕ್ಕಲ್ಲ, ಇದು ಚೆನ್ನಾಗಿಲ್ಲ, ಈ ಕಲರ್ ಇದೆ, ಈ ಕಲರ್ ಬೇಡ, ಸೇಮ್ ಆಯಿತು, ಅದು ತಗೋ ಇದು ಫೈನಲಿ 5 ನೈಟಿನೂ ಇಲ್ಲೇ ತೊಗೊಂಡ್ಬಿಟ್ರು ಅಷ್ಟೇ. ಬ್ಯಾಗ್ ನೋಡ್ತಾ ಇದಾರೆ ಮಮ್ಮಿ. ನಾನು ದೀಕ್ಷಾಗೆ ಆ ಥರ ಬಟ್ಟೆ ಇಸ್ಕೊಡ್ತೀನಿ. ಈ ಥರ ಫ್ರಾಕ್ ಎಲ್ಲ ಇಸ್ಕೊಡ್ತೀನಿ. ಸಿಗ್ತಾನೆ ಇಲ್ಲ ಇವತ್ತು, ಖಾಲಿ ಆಗಿದೆ. ಇರು ನೋಡೋಣ. ಎಲ್ಲರೂ ಈ ಬ್ಯಾಗ್ ಅಂಗಡಿಯೆಲ್ಲ ಬ್ಯಾಗ್ ತಗೊಳ್ತಾರೆ ವಿಡಿಯೋಗೆ. ಟಿಕ್ಕು ನನ್ನ ಬರ್ಡೇ ಡ್ರೆಸ್ ಕಣೆ, ಆ ಥರನೇ ಇದೆ. ಬ್ಯಾಗ್ ತೊಗೊಳಕ್ಕೆ ಹೋಗಿದ್ದಾರೆ. ಚಪ್ಪಲ್ ತೊಗೊತ ಟಿಕ್ಕು. ನಾನು ತೊಗೊಳ್ಬೇಕು, ನನ್ನ ಹತ್ರ ಇಲ್ಲ. ಎಷ್ಟು ಅಂತ ಕೇಳಿ ಗೈಸ್. ಎಲ್ಲ ಏನು ರೇಟ್ ಹೇಳ್ತಾರೆ ಗೊತ್ತಾ, ನಾವು ಅದಕ್ಕೆ ಆನ್ಲೈನಲ್ಲೇ ತೊಗೊಳ್ಳೋದು. ಈ ನಡುವೆ ಆನ್ಲೈನೆಲ್ಲ ಕಡಿಮೆ ಇರುತ್ತೆ ಆ್ಯಕ್ಚುಲಿ. ಗೈಸ್ ನಾವು ಬ್ಯಾಗ್ ಹೊಸದು ತೊಗೊಂಡು ಅಂತ ಎತ್ಕೊಂಡಿದ್ದಾಳೆ, ಆಮೇಲೆ ಬೇರೆ ಟೈಮಲ್ಲಿ ನಮಗೆ ಕೊಡ್ತಾಳೆ. ಪಾಂಡಾ, ಡಿಕ್ಕು ಪಾಂಡಾ. ಅದೆಷ್ಟು ದೊಡ್ಡ ಟೆಡಿ ಇದೆ, 2 ಚಪ್ಪಲ್ಸ್. ನೋಡು ಡಿಕ್ಕು ಬನ್ನಿ ತಿನ್ನೋಣ. ಗಾಯ್ಸ್ ನೋಡಿ ನಂದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಮಸಾಲೆ ಪುರಿ ಆ್ಯಂಡ್ ಪಾವ್ ಭಾಜಿ. ಡಿಕ್ಕು ತಿಂದಿದ್ದಾಯಿತು, ಇವಾಗ ಹಿಂಗೆ ಬಂದಿದ್ದು ಅನ್ಸುತ್ತೆ. ನಾವು ಒಳಗಡೆ ಹೋಗ್ಬೇಕಾಗಿತ್ತು. ಇವಾಗ ಡಿಕ್ಕುಗೆ ಏನಾದರೂ ತೊಗೊಳ್ಬೇಕಪ್ಪ.
ಅವಳ ಮುಖ ನೋಡಿ ಹೇಗಾಗ್ಬಿಟ್ಟಿದೆ. ತಿಂತಾ ಇದೀವಿ ನಾವು, ತಿರ್ಗಾ ತಿಂತಾ ಇದೀವಿ. ಇಲ್ಲೇ ತರಾಡ್ತಾ ಇದೀವಿ ಅವಾಗಿಂದ. ಇಲ್ಲೇ ಸುತ್ತಾ ಇದೀವಿ. ಗೈಸ್ ಟಿಕ್ಕು ಕಾರ್ನ್ ತಗೊಂತಿದ್ದಾಳೆ. ಅವಾಗೆ ಹಾಕೊಂಡ. ಫೈನಲಿ ಟಯರ್ಡ್ ಆಗಿದ್ದೀವಿ, ಮನೆಗೆ ಹೋಗ್ತಾ ಇದೀವಿ ಇವಾಗ. ಮೆಟ್ರೋ ಅಲ್ಲಿ ದೀಕ್ಷಾಲಿದ್ದಾಳೆ. ಟಯರ್ಡ್ ಆಗಿಬಿಟ್ಟು ನಮಗೂ ಟಯರ್ಡ್ ಆಗುತ್ತೆ. 9 o'clock ಆಗ್ತದೆ, ಮನೆಗೆ ಹೋಗೋಕ್ಕೂ 10 ಆಗುತ್ತೇನೋ. ಟ್ರೈನ್ ಕಾಯ್ತಾ ಇದೀವಿ. ಮೆಟ್ರೋ ಟ್ರೈನ್ ಎಷ್ಟು ಕತ್ಲಾಗಿದೆ ನೋಡಿ. ಸೊ ನಾನು ಮಲಗೇ ಇಲ್ಲ, 24 hours ಮಲಗಿಲ್ಲ ನಾನು. ಮಧ್ಯದಲ್ಲಿ ಒಂದು 3 hours ಮಲಗಿದೆ ಅಷ್ಟೇ. ಸೊ ಪಲ್ಲಕ್ಕಿ ಅದು ಇದು ಅಂತ ಇವಾಗ ಹೋಗಿ ಮಲಗಿದ್ರೆ ನಾಳೆ ಎದ್ದೋಳೋದು ಲೇಟ್. ಬೇಗನೆ ಎದ್ದೋಡ್ಬಿಡ್ತೀನಿ. ಏನು ನಮ್ಮ ಮಮ್ಮಿ ಏನೋ ಚೆನ್ನಾಗಿ ಕಾಣ್ತಾರೆ ಇವತ್ತು. ದಿನ ಗಂಟ ಅಲ್ಲಿ ತಿಂತಿದ್ದೆಲ್ಲ ದೂರದಿಂದ ಚೆನ್ನಾಗಿ ಕಾಣ್ತಿದೆ. ಸ್ವಲ್ಪ ಸಣ್ಣನೂ ಕಾಣ್ತಿದೆ. ನೀವು ಒಂದೇ ಡ್ರೆಸ್ ನಂದು ನೇಲ್ ಪಾಲಿಶ್ ನೋಡಿ. ನಂದು 3 ಡ್ರೆಸ್, ನಿಂದೊಂದೇ ಡ್ರೆಸ್. ನಾನು 4 ನಿಂಗೆ ಕೊಡಿಸಿದ್ದೀನಿ, ನಿಮ್ಗೆ ಬರೀ 2 ಕೊಡಿಸ್ತೀನಿ. ಗೈಸ್ ವೇಟ್ ಮಾಡೋದು ಎಷ್ಟು ಬೋರಿಂಗ್ ಗೈಸ್. ನಾವು ಕಾಲೇಜ್ಗೆ ಹೋಗೋ ಟೈಮಲ್ಲಿ 1 hour ಬಸ್ ವೇಟ್ ಮಾಡ್ತಾ ಇದ್ವಿ. 45 minutes. ಇವಾಗ 5 ನಿಮಿಷಕ್ಕೆ ಹೆಂಗೆ ಒದ್ದಾಡ್ತಾ ಹೋಗೋದು. 12 hours ಚೇಂಜ್ ಇಲ್ಲಮ್ಮ, ಸೇರೋದು ಕೊಡಿದ್ರಿ ಮೆತ್ತಿಗೆ ಹೊಡೆದೈತೆ. ನಾನು ಮಾಡ್ತೇನೆ ನೋಡಿ. ಚಾನ್ವಿ ಕೈ ಸಾನ್ವಿ ಪಾಪು ವಿಡಿಯೋ ನೋಡ್ತಾಳ ಅವಳು. ಆಟ ಸಾಮಾನು ತಗೊಂಡಿದ್ದೀವಿ ನಿಮಗೆ ಜಾತ್ರೆಯಲ್ಲಿ. ಆ ವಿಡಿಯೋ ಎಲ್ಲ ಹೇಳ್ಬೇಕಿತ್ತು. ಆ ವಿಡಿಯೋ ಎಂಡೇ ಮಾಡಿಲ್ಲ. ಆ ವಿಡಿಯೋ ಎಂಡೇ ಮಾಡಿಲ್ಲ ಪಿಂಪಲ್